ಧನಸ್ಸು ರಾಶಿ, ನಿಮ್ಮ ಹಲವಾರು ದಿವಸಗಳ ಕನಸು ಇವತ್ತು ನನಸಾಗ್ತಕ್ಕಂತಹ ಸಾಧ್ಯತೆ ಇದೆ. ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಹೆಚ್ಚು ಯಶಸ್ಸು ಗೌರವಾದಿಗಳನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಗ್ತಾ ಹೋಗುತ್ತೆ. ಕಣ್ಣು ಮತ್ತು ತಲೆನೋವು ಸಮಸ್ಯೆ ಇರತಕ್ಕಂಥವರು ಅಧಿಕವಾದಂತಹ ತೊಂದರೆಯನ್ನು ಒತ್ತಡವನ್ನು ಅನುಭವಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಆಗತಕ್ಕಂತಹ ವ್ಯತ್ಯಯಗಳಿಂದ ವಿಕೋಪದಿಂದ ನಿಮ್ಮೆಲ್ಲ ಕೆಲಸಕ್ಕೆ ಹಿನ್ನಡೆ ಅಥವಾ ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಎಚ್ಚರಿಕೆಯನ್ನು ವಹಿಸಿ. ತಪ್ಪು ಅರ್ಥವಾದ ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ. ಯಾವ ಕೆಲಸವನ್ನು ಮಾಡೋದರಿಂದ ಏನು ಅಪರಾಧವಾಯಿತು, ಏನು ತಪ್ಪಾಯಿತು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೋ ನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ. ಹೌದು, ಅದು ಒಳ್ಳೆಯದೇ. ಆದರೆ ಆ ರೀತಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪವಾದರೂ ಯೋಚನೆಯನ್ನು ಮಾಡಿದರೆ ಈ ರೀತಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ದೂ ಗಮನಿಸಬೇಕಾಗತ್ತೆ. ವಿನಾಕಾರಣ ಆರೋಗ್ಯ ಹಾಳಾಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ವಿನಾಕಾರಣ ಅಂತಂದರೆ ಆಹಾರ ವ್ಯತ್ಯಯವಾಗಲಿ ಅಥವಾ ಬೇರೆ ವಾತಾವರಣದ ವ್ಯತ್ಯಯವಾಗಲಿ ಏನೂ ಕೂಡ ಇರೋದಿಲ್ಲ. ನಿಮಗೆ ಇದ್ದಕ್ಕಿದ್ದ ಹಾಗೆ ಆರೋಗ್ಯದಲ್ಲಿ ಏನೋ ವಿಶಿಷ್ಟವಾದಂತಹ ವಿಚಿತ್ರವಾದಂತಹ ಕಾಯಿಲೆಯೋ ಅಥವಾ ಇನ್ನೇನೋ ಅಸಮಾಧಾನ ಸಂಗತಿಯೋ ಕಾಣಿಸ್ಕೊಳ್ಳಬಹುದು. ಅದನ್ನು ಗಮನಿಸ್ಕೊಳ್ಬೇಕು. ಅಶ್ವಿನಿ ದೇವತೆಗಳನ್ನು ಹಾಗೂ ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಎಲ್ಲರ ಜೊತೆಯಲ್ಲೂ ಕೂಡ ವಿಶ್ವಾಸದಿಂದ ಇದ್ದು ನಿಮ್ಮ ಕೆಲಸವನ್ನು ಸಾಧನೆ ಮಾಡಿಕೊಳ್ಳಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಪ್ರಾಣಿಯಿಂದ ಗಾಯಗೊಳ್ತಕ್ಕಂತಹ ಸೂಚನೆ ಇದೆ. ಮನೆಯಲ್ಲಿ ಸಾಕು ಪ್ರಾಣಿಗಳು ಯಾವುದೋ ಏನೋ ತೊಂದರೆಯನ್ನು ಮಾಡಬಹುದು, ಅಥವಾ ರಸ್ತೆ ಬದಿಯಲ್ಲಾಗಲಿ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಅಗೌರವ ಹಣ ನಷ್ಟವಾಗ್ತಕ್ಕಂತಹ ಸಾಧ್ಯತೆ, ನಿಮ್ಮ ತಾಳ್ಮೆ ಪರೀಕ್ಷೆ ಇವೆಲ್ಲವೂ ಕೂಡ ನಡೆಯುವ ಸಾಧ್ಯತೆ ಇದೆ. ಕೊನೆಯವರೆಗೂ ಕೂಡ, ಕೊನೆಯ ಹಂತದವರೆಗೂ ಕೂಡ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಹುದು. ಮನೆಯಿಂದ ಹೊರಡುವಾಗ, ನಿಮ್ಮ ಕಾರ್ಯಕ್ಷೇತ್ರವನ್ನು ತಲುಪುವಾಗ ಬಾಯನ್ನು ಸಿಹಿ ಮಾಡಿಕೊಂಡು ಹೊರಡಿ. ಅರ್ಥಾತ್ ಬೆಲ್ಲವು ಸಕ್ಕರೆಯನ್ನು ಸ್ವೀಕಾರ ಮಾಡಿ ಭಗವತ್ ಪ್ರಾರ್ಥನೆಯನ್ನು ಮಾಡಿ ಹೊರಡಿ. ನಿಮಗೆ ಲಾಭ ಇರತಕ್ಕಂಥದ್ದು. ವಿಶೇಷವಾಗಿ ಕುಲದೇವತಾ ಪ್ರಾರ್ಥನೆಯಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂತಹ ಒಂದು ಯೋಗ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕ ದೃಷ್ಟಿಯಿಂದ ಸಾಂಸಾರಿಕ ದೃಷ್ಟಿಯಿಂದ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗಾದರೂ ಬದಲಾಯಿಸ್ಕೊಳ್ತಕ್ಕಂತಹದ್ದು ಒಳ್ಳೆಯದು. ಯಾವಾಗ ಸ್ವಭಾವದಲ್ಲಿ ಬದಲಾವಣೆಗಳಾಗೋದಿಲ್ವೋ ಅಥವಾ ನಾನು ಇರುವುದೇ ಹೀಗೆ ಅಂತ ಹೇಳಿ ನಿರ್ಧಾರವಾಗುತ್ತೋ ಆಗ ಕೆಲವೊಂದಷ್ಟು ಸಮಸ್ಯೆಗಳು ತೊಂದರೆಗಳು ಆಗುವಂಥದ್ದಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆಯನ್ನು ನೀವು ಕಂಡುಕೊಂಡರೆ ಬಹಳ ಒಳ್ಳೆಯದಾಗುತ್ತೆ. ಅದಿಲ್ಲ ಅಂತಾದರೆ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂತಹದ್ದು, ಅದೇ ರೀತಿಯ ಅವಮಾನ ಇತ್ಯಾದಿಗಳು ಮುಂದುವರಿಯುತ್ತೆ ಅಂತ ಅರ್ಥ. ವಿದ್ಯಾರ್ಥಿಗಳು ಅತಿಯಾದಂತಹ ಆತ್ಮವಿಶ್ವಾಸದಿಂದ ತಪ್ಪನ್ನು ಸರಿ ಅಂತ ಹೇಳಿ ವಾದ ಮಾಡ್ತಕ್ಕಂತಹ ಯೋಗ ಬರುತ್ತೆ. ಆದರೆ ಅದು ಸರ್ವಥೇಪಿ ತಪ್ಪು, ಅದನ್ನು ಮಾಡಬಾರದು. ಆದರೆ ಆ ಸಮಯ ಹಾಗೆ ಒತ್ತಡವನ್ನು ಹೇರ್ತಕ್ಕಂಥದ್ದಾಗುತ್ತೆ. ವಾಹನದ ಹರಾಜಿನಲ್ಲಿ ಭಾಗವಹಿಸಬೇಡಿ, ಅದರಿಂದ ನಿಮಗೆ ಲಾಭ ಇಲ್ಲ. ವಿಶೇಷವಾಗಿ ಅತಿಯಾದಂತಹ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಹೊಂದಬೇಡಿ. ಆತ್ಮವಿಶ್ವಾಸ ಇರಬೇಕು, ಅದು ಅತಿಯಾದಲ್ಲಿ ನಿಮಗೆ ಅದು ತೊಂದರೆಗೆ ಕಾರಣವಾಗಬಹುದು. ಧ್ಯಾನಾವಸ್ಥೆಯಲ್ಲಿರತಕ್ಕಂತಹ ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸ್ವಭಾವ, ನಿಮ್ಮ ಮಾತು, ಇದರಿಂದ ಬಂಧುಗಳು ಆತ್ಮೀಯರು ಕೋಪಗೊಳ್ಳಬಹುದು. ನಿಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂತಹ ಪರಿಸ್ಥಿತಿ ಏರ್ಪಾಟಾಗಬಹುದು. ಮಕ್ಕಳು ನಿಮ್ಮ ಬಗ್ಗೆ ಮಾನಸಿಕವಾಗಿ ಬೇಸತ್ತು ದೂರವಾಗಬಹುದು. ಎಚ್ಚರಿಕೆ ಇರಲಿ. ಇದರಿಂದ ಏನು ಗೊತ್ತಾಗುತ್ತೆ, ನೀವು ಸ್ವಲ್ಪ ಮಟ್ಟಿಗಾದರೂ ಬದಲಾಗಬೇಕಾಗತ್ತೆ, ಶಾಂತ ಮನಸ್ಕರಾಗಿರಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸರ್ಕಾರದಿಂದ ಹರಾಜಾಗ್ತಕ್ಕಂತಹ ಭೂಮಿಯಾಗಲಿ ವಸ್ತುವಾಗಲಿ ಅದರಲ್ಲಿ ನೀವು ಭಾಗವಹಿಸ್ತಕ್ಕಂತಹ ಸಾಧ್ಯತೆ ಇದ್ದರೆ ಅದಕ್ಕೆ ಸಂತೋಷ ಪಡಬೇಕಾದಂಥದ್ದು. ಮುಂದಿನ ದಿನಮಾನದಲ್ಲಿ ಅದಕ್ಕೆ ಅವಕಾಶಗಳಾಗತ್ತೆ ಅನ್ನುವಂಥದ್ದು ಮೆಚ್ಚಬೇಕಾದಂತಹ ವಿಚಾರ. ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದಾಗುತ್ತೆ. ವಿನಾಕಾರಣ ಬೇರೆ ರಾಜಕಾರಣಿಗಳ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ತಕ್ಕಂತಹದ್ದು ಬೇಡ. ಆ ಸಾಧ್ಯತೆ ಹೆಚ್ಚಾಗಿದೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ.
ಶುಭವಾಗಿ.